ಮುಂದೆ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆಯೂ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ರಾಜಕೀಯದ ಬೇರು ಅಂತ ಹೇಳಿದ್ರು. ದಯಮಾಡಿ ಇದು ಸೂಕ್ತವಾದಂತ ಸಮಯ ಅಲ್ಲ. ನಾನು ಚುನಾವಣೆಗೆ ನಿಲ್ಲಬಾರದು ಅಂತಕ್ಕಂಥದ್ದಲ್ಲ. ಇಲ್ಲಿ ಚುನಾವಣೆಗೆ ನಾನು ನಿಲ್ತಕ್ಕಂಥದ್ದಾಗ್ಲಿ ಗೆಲ್ತಕ್ಕಂಥದ್ದಾಗ್ಲಿ ಇದು ಪ್ರಶ್ನೆ ಅಲ್ಲ. ನಮಗೀಗಾಗಲೇ ಒಂದು ದೊಡ್ಡ ಸ್ಥಾನ ನಿಮ್ಮ ಹೃದಯದಲ್ಲಿ ನಮಗೆ ಕೊಟ್ಟುಬಿಟ್ಟಿದ್ದೀರಿ. ನಮ್ಮ ಮನೆ ಮಕ್ಕಳು ಅಂತ ನೋಡ್ತೀರಿ, ನಮ್ಮ ಮನೆ ಹುಡುಗ ಅಂತ ನೋಡ್ತೀರಿ, ನಮ್ಮ ಜಿಲ್ಲೆ ಮನೆ ಮಗ ಅಂತ ನೋಡ್ತೀರಿ. ಇನ್ನು ಇದಕ್ಕಿಂತ ದೊಡ್ಡ ಸ್ಥಾನ ಇನ್ನೇನು ನಿರೀಕ್ಷೆ ಮಾಡಬೇಕಾಗ್ತದೆ. ಹಾಗಾಗಿ ಅಣ್ಣ, ಈಗ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕಾಗ್ತದೆ. ಆ ಜವಾಬ್ದಾರಿ, ಆ ಕರ್ತವ್ಯ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಇದು ರಾಜ್ಯದಲ್ಲಿ ಇವತ್ತೇನು ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ, ಎಲ್ಲೋದ್ರೂ ಕೂಡ ಭಾಳ ಉತ್ತಮವಾದಂಥ ರೀತಿ ಕಾರ್ಯಕರ್ತರುಗಳಲ್ಲಿ ಒಂದು ಉತ್ಸಾಹ ಬರ್ತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಇದು ಮುಂದಿನ ಸಾರ್ವತ್ರಿಕ MLA ಚುನಾವಣೆಗೆ ನಾನು ಓಡಾಡ್ತಾ ಇರ್ತಕ್ಕಂಥದ್ದಲ್ಲ. ಮುಂದೆ ನಿಮ್ಮ ಚುನಾವಣೆ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನ ನಾವೇನು ಎದುರು ನೋಡ್ತಾ ಇದ್ದೇವೆ. ಆ ಕಾರಣದಿಂದ ಇವತ್ತು ನಿಮ್ಮ ಬಳಿ ನಾನು ಬಂದಿದ್ದೇನೆ. ಯಾಕೆಂದರೆ ಭಾಳಷ್ಟು ಜನ ಇವತ್ತು ಆಕಾಂಕ್ಷಿತರು ಇರ್ತೀರಿ, ಪಕ್ಷದ ಪರವಾಗಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿರ್ತೀರಿ. ನಮ್ಮ ಕುಮಾರಣ್ಣ, ನಮ್ಮ ದೇವೇಗೌಡರು, ನಮ್ಮ ಪಕ್ಷ ಅಂತ ನೀವು ಇಷ್ಟು ವರ್ಷ ಏನು ಹೆಜ್ಜೆಯನ್ನು ಹಾಕ್ತಾ ಬರ್ತಾ ಇದ್ದೀರಿ. ಈಗ ನಿಮ್ಮನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ನಿಮಗೆ ಪಕ್ಷ ಸೀಟನ್ನು ಕೊಟ್ಟು ಗೆಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು. ಗ್ರಾಮ ಪಂಚಾಯಿತಿ ಚುನಾವಣೆ ಅಂದರೆ ರಾಜಕಾರಣದ ಬೇರಿದ್ದಂಗೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ರೀತಿ ಪಕ್ಷದ ಚಿಹ್ನೆ ಮೇಲೆ ನಡೀದೆ ಹೋದರೂ ಕೂಡ ಅದು ಒಂದು ರೀತಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ನಾವೇನು ಕಾಣ್ಬೋದು. ಹಾಗಾಗಿ ಈ ಚುನಾವಣೆಗಳಲ್ಲಿ ನಿಮ್ಮ ಜೊತೆ ಹೆಜ್ಜೆಯನ್ನು ಹಾಕಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡು ಬಂದಿದ್ದೇನಣ್ಣ. ಇವತ್ತು ವಿಶೇಷವಾಗಿ ನಾವು ಮಂಡ್ಯ ಜಿಲ್ಲೆ ಅಂದರೆ ಹೋರಾಟಕ್ಕೆ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇಡೀ ರಾಜ್ಯದಲ್ಲಿ ಹೋರಾಟದಿಂದನೇ ಸ್ಥಾಪಿತವಾಗಿರ್ತಕ್ಕಂಥದ್ದು, ಹೋರಾಟಕ್ಕೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದಾದ್ರೂ ಜಿಲ್ಲೆ ನಮ್ಮ ಕರ್ನಾಟಕ ನಾಡಿನಲ್ಲಿದ್ದರೆ ಅದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು. ಬಹುಶಃ ಹಿಂದಿಂದಂಥ ಅನೇಕ ಹೋರಾಟಗಾರರು, ಅನೇಕ ಜನ ಹೋರಾಟಗಾರರು, ಚೌಡಯ್ಯನವ್ರು ಇರ್ಬೋದು, ಶಂಕರೇಗೌಡರು ಇರ್ಬೋದು, ನಾಗೇಗೌಡರು ಇರ್ಬೋದು, ಮತ್ತು ನಮ್ಮ ಮಾದೇಗೌಡರು ಇರ್ಬೋದು. ಈ ರೀತಿ ಅನೇಕ ಜನ ಹೋರಾಟಗಾರರು ಹೋರಾಟದಿಂದನೇ ಮಂಡ್ಯ ಜಿಲ್ಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಏಕೆಂದರೆ ನಾವು ಯಾವಾಗಲೂ ನೋಡ್ತೀವಿ, ನಾನು ಬಹುತೇಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿಗೆ ಹೋಗ್ತೇನೆ, ಆದರೆ ಅತ್ಯಂತ ರಾಜಕಾರಣದ ಬಗ್ಗೆ ತಿಳುವಳಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಒಂದು ರೀತಿ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಜಿಲ್ಲೆಯ ಜನ ಯಾವುದಾರು ಇದ್ದರೆ ಅದು ಮಂಡ್ಯ ಜಿಲ್ಲೆಯ ಜನ. ಭಾಳ ಹತ್ತಿರದಿಂದ ರಾಜಕಾರಣವನ್ನು ನೀವು ಅರಿದು ಕುಡಿದು ಬಿಟ್ಟಿದ್ದೀರಿ. ಹಳ್ಳಿಗಳಲ್ಲಿ ನೀವು ಯಾವ ರೀತಿ ರಾಜಕಾರಣವನ್ನು, ಭಾಳ ರಾಜ್ಯದ ರಾಜಕಾರಣ, ರಾಷ್ಟ್ರದ ರಾಜಕಾರಣವನ್ನು ಕೂಡ ನೀವು ಹಳ್ಳಿ ಕಟ್ಟೆಗಳಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಬಹು ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡಿದ್ದೇನೆ. ಹಾಗಾಗಿ ನಾವು ನೋಡಿದ್ದೇವೆ, ನೀವು ಯಾವತ್ತೂ ಕೂಡ ಒಳ್ಳೆಯವ್ರನ್ನ ಕೈ ಬಿಟ್ಟಿಲ್ಲ. ಯಾರು ನಿಜಕ್ಕೂ ಸಮಾಜವನ್ನು ಕಟ್ತಾರೆ, ಸಮಾಜದ ಏಳಿಗೆಗೋಸ್ಕರ ದುಡಿತಾರೆ, ಯಾವತ್ತೂ ಕೂಡ ಅಂಥವ್ರ ಕೈ ಬಿಟ್ಟಿಲ್ಲ. ಆದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಇರುತ್ತೆ. ಆದರೂ ನಮ್ಮ ಪಕ್ಷವನ್ನು ಎಂಥ ಕಷ್ಟ ಕಾಲದಲ್ಲೂ, ಕಷ್ಟ ಸಂದರ್ಭದಲ್ಲೂ, ಇನ್ನೇನು ಜನತಾದಳ ಪಕ್ಷ ಮುಳುಗೇ ಹೋಯಿತು, ಜನತಾದಳ ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ, ಅದನ್ನು ದುರ್ಬಿನ್ನ ಕುಡುಕಬೇಕು ಅಂತಕ್ಕಂಥ ಕೆಲವೊಂದಷ್ಟು ಪಾಪ ವಿರೋಧ ಪಕ್ಷದ ಮಹಾನ್ ನಾಯಕರುಗಳು ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದಕ್ಕೆ ತಕ್ಕವಾದಂಥ ಉತ್ತರ ಸನ್ಮಾನ್ಯ ಕುಮಾರಣ್ಣವರು, ನೀವು ಬೆಳೆಸಿರ್ತಕ್ಕಂಥ ಕುಮಾರಣ್ಣವರು, ನೀವು ಪ್ರೀತಿಸಿರ್ತಕ್ಕಂಥ ಕುಮಾರಣ್ಣವರು, ನೀವು ಹರಿಸಿರ್ತಕ್ಕಂಥ ಕುಮಾರಣ್ಣವರು ಕರ್ಕೊಂಡೋಗಿ ಇವತ್ತು ಲೋಕಸಭೆಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದಷ್ಟೇ ಅಲ್ಲ, ಅತ್ಯಂತ ಪ್ರಚಂಡ ಬಹುಮತದಿಂದ ಭಾಳ ದೊಡ್ಡ ಅಂತರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ?
ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.